ಯಾರು ಬೇಕೋ ಬರ್ಬೋದು, ಓಡಾಡ್ಬೋದು, ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬಹುದು. ಈಗ ಓಪನ್ ಬಿಟ್ಟಿರ್ತೀರಲ್ಲ, ಒಬ್ರು ಇಲ್ಲ ಒಳಗಡೆ. ಇಲ್ಲಿ ತಗೊಳ್ರಿ ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ದು ಸರ್ವೇದು. ಎಲ್ಲಾ ಬಾಗಿಲುಗಳು ಓಪನ್ ಇದೆ, ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ, ಕಸ ಹೊಡೆಯೋರು ಕೂಡ ಇಲ್ಲ, ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ. ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ. ಎಸಿ ಆಫೀಸಲ್ಲಿ ಇದ್ದೀನಿ, ಇಲ್ಲೂ ಕೂಡ ಒಬ್ರು ಇಲ್ಲ. 10 ಸೆಕ್ಷನ್ ಖಾಲಿ. ಯಾರೋ ದಿವಾಕರು, ತಹಶೀಲ್ದಾರ್, ಎಸಿ ಆಫೀಸು ಖಾಲಿ. ಎಸಿ ಇಲ್ಲ, ತಹಶೀಲ್ದಾರ್ ಇಲ್ಲ, ಶಿರಸ್ತೆದಾರರಿಲ್ಲ, FDI ಇಲ್ಲ, SDI ಇಲ್ಲ. ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ. ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅವರು ಸಬ್ ರಿಜಿಸ್ಟ್ರಾರ್ ಪತ್ತೆ ಇಲ್ಲ, ಅದು ಇಲ್ಲ, ಇರೋರು ಇಲ್ಲ, ಇದೆ ಪರಿಸ್ಥಿತಿ. ಮುಜರಾಯಿಯಲ್ಲಿ ಯಾರೋ ಒಬ್ರು ಇದ್ದಾರೆ. ಏನಾಗಿದ್ದೀರಪ್ಪ ತಾವು? ನಿಮ್ಗೆ ಯಾರಪ್ಪ ಸೆಕ್ಷನ್? ನಿಮ್ದು ಯಾವುದು? ಆಯ್ತಪ್ಪ, ನಿಮ್ ಮೇಲ್ನವ್ರು ಯಾರು? ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು? ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತೆದಾರ? ಕೆಳಗಿರೋರು ಅವರ? ಇಲ್ಲಿ ಆರ್ಆರ್ಟಿ ಶಿರಸ್ತೆದಾರರು. ಎಲ್ಲಿ ಅವ್ರ ಆಫೀಸರ್ ತೋರಿಸಿಯಪ್ಪ. ಓಕೆ, ಇನ್ನು ನಿಮ್ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, FDI ಬಂದಿಲ್ಲ. ಏನ್ ಹೆಸರು? ಎಲ್ಲಿ ಇನ್ನು ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ಯಾವಾಗ ಕೆಲ್ಸಕ್ಕೆ ಬರೋದು? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ. ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು ಮಹಾರಾಜರು ಪಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು ಅಲ್ವಾ? ಯಾರು ಬೇಕೋ ಬರ್ಬೋದು, ಓಡಾಡ್ಬೋದು, ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬಹುದು. ಈಗ ಓಪನ್ ಬಿಟ್ಟಿರ್ತೀರಲ್ಲ, ಒಬ್ರು ಇಲ್ಲ ಒಳಗಡೆ, ಏನ್ ಪರವಾಗಿಲ್ಲ. ಇದು ಇಲ್ಲಿ ತಗೊಳ್ರಿ ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ದು ಸರ್ವೇದು ಕೊಡಪ್ಪ. ಇಲ್ಲಿ ತಾಲೂಕು ಆಫೀಸಲ್ಲೂ ಇಲ್ಲ, ಎಸಿ ಆಫೀಸಲ್ಲೂ 0. ಎಲ್ಲಾ ಬಾಗಿಲುಗಳು ಓಪನ್ ಇದೆ, ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ, ಕಸ ಹೊಡೆಯೋರು ಕೂಡ ಇಲ್ಲ, ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ. ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ. ಎಸಿ ಆಫೀಸಲ್ಲಿ ಇದ್ದೀನಿ, ಇಲ್ಲೂ ಕೂಡ ಒಬ್ರು ಇಲ್ಲ. ಜನ ಬಂದಿದ್ದಾರೆ, ಅವರು ಇವರು ಬಂದು ಕಾಯ್ತಾ ಇದ್ದಾರೆ. ಎಸಿ ಆಫೀಸು ಸೆಕ್ಷನ್ ಒಳಗಡೆ ಇದ್ದೀನಿ, ಪೂರ್ತಿ ಖಾಲಿ ಇದೆ. ಈಗೊಂದು 10 ಸೆಕ್ಷನ್ ಇರ್ಬೋದು, 10 ಸೆಕ್ಷನ್ ಖಾಲಿ. ಯಾರೋ ದಿವಾಕರು, ತಹಶೀಲ್ದಾರ್, ಎಸಿ ಆಫೀಸು ಖಾಲಿ. ಎಸಿ ಇಲ್ಲ, ತಹಶೀಲ್ದಾರ್ ಇಲ್ಲ, ಶಿರಸ್ತೆದಾರರಿಲ್ಲ, FDI ಇಲ್ಲ, SDI ಇಲ್ಲ. ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ. ಏನ್ ಹೇಳಬೇಕು? ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹಿಂಗಾದ್ರೆ ವ್ಯವಸ್ಥೆ. ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅವರು ಸಬ್ ರಿಜಿಸ್ಟ್ರಾರ್ ಪತ್ತೆ ಇಲ್ಲ. ಅವರು ಡೇಟಾ ಎಂಟ್ರಿ ಆಪರೇಟರ್ಗಳು ಔಟ್ಸೋರ್ಸ್ ಸ್ಟಾಫ್ ಮಾತ್ರ ಬಂದಿದ್ದಾರೆ. ಅದು ಇಲ್ಲ, ಇರೋರು ಇಲ್ಲ, ಇದೆ ಪರಿಸ್ಥಿತಿ. ಮುಜರಾಯಿಯಲ್ಲಿ ಯಾರೋ ಒಬ್ರು ಇದ್ದಾರೆ. ಏನಾಗಿದ್ದೀರಪ್ಪ ತಾವು? ನಿಮ್ಗೆ ಯಾರಪ್ಪ ಸೆಕ್ಷನ್? ನಿಮ್ದು ಯಾವುದು? ಆಯ್ತಪ್ಪ, ನಿಮ್ ಮೇಲ್ನವ್ರು ಯಾರು? ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು? ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತೆದಾರ? ಕೆಳಗಿರೋರು ಅವರ? ಇಲ್ಲಿ ಆರ್ಆರ್ಟಿ ಶಿರಸ್ತೆದಾರರು. ಎಲ್ಲಿ ಅವ್ರ ಆಫೀಸರ್ ತೋರಿಸಿಯಪ್ಪ. ಓಕೆ, ಶಿವಶಂಕರ್ ಅವರು ಮಾಹಿತಿ ಏನ್ ಮಾತಾಡಿ ಏನು ಪ್ರಯೋಜನ? ಏನಪ್ಪ ಇದು ಆಫೀಸು? ಯಾರ್ಯಾರು ಇದ್ದಾರೆ ಇಲ್ಲಿ? ಎಲ್ಲಿ ಶಿರಸ್ತೆದಾರರು? ಯಾವಾಗ ಬರ್ತಾರೆ? ಅವ್ರು ಬಂದಾಗ ಬರ್ತಾರೆ ಅಷ್ಟೇ. ಇದು ಶಿರಸ್ತೆದಾರ. ಏನಾಗಿದ್ದೀರಾ ನೀವೆಲ್ಲ? ಕೇಸ್ ವರ್ಕರ್ ಎಲ್ಲ ಯಾವುದು ಶಿರಸ್ತೆದಾರದು? ಅದ
ಯಾವ್ದಮ್ಮ ಅಟೆಂಡೆನ್ಸ್ ರಿಜಿಸ್ಟ್ರು ಕೊಡಿಯಮ್ಮ ಇಲ್ಲಿ ನೋಡೋಣ. ಎಲ್ಲ ಇದು ಪೂರ ತಾಲೂಕು ಆಫೀಸ್ ಒಂದೇನಾ ಸ್ಟಾಫ್. ಬೇರೆ ಬೇರೆ ಇದೆಯಾ? ಇಲ್ಲ ಸರ್, ಇದು ಆಫೀಸ್ ಸ್ಟಾಫ್ ಅಂದ್ರೆ ಫೀಲ್ಡ್ ಸ್ಟಾಫ್ ಬೇರೆ ಫೀಲ್ಡ್ ಅಲ್ಲಿ ಅಂದ್ರೆ ಯಾರ್ಯಾರವರು ಸರ್. RIC ಮತ್ತು BS. ಆಗ್ಬಿಡಿ. ಈಗ ಆಯ್ತು, ಇಲ್ಲಿ ಪರವಾಗಿಲ್ಲ. ಇನ್ನು ನಿಮ್ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, FD ಏನು ಬಂದಿಲ್ಲ. ಏನಾಗಿತ್ತು ತಾವು? ಏನ್ ಹೆಸರು? ಎಲ್ಲಿ ಇನ್ನು ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ಯಾವಾಗ ಕೆಲ್ಸಕ್ಕೆ ಬರೋದು? ಜನ ಬಂದೇನೆ ನೀವು ಬರೋದಾ? ಹ? ಎಲ್ಲಿ? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ ಅಲ್ವಾ? ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು. ಈಗ ಅವ್ರು ಫೋನ್ ಮಾಡಿದ್ದಕ್ಕೆ ಬಂದಿದ್ದೀರ ಅಲ್ವಾ? ಯಾರು ಬೇಕೋ ಬರ್ಬೋದು, ಓಡಾಡ್ಬೋದು, ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬಹುದು. ಈಗ ಓಪನ್ ಬಿಟ್ಟಿರ್ತೀರಲ್ವ, ಒಬ್ರು ಇಲ್ಲ ಒಳಗಡೆ, ಏನ್ ಪರವಾಗಿಲ್ಲ ಇದು. ಎಲ್ಲಿ ತಗೊಳ್ರಿ ಅಟೆಂಡೆನ್ಸ್ ರಿಜಿಸ್ಟರ್ ನಿಮ್ದು ಸರ್ವೇದು ಕೊಡಪ್ಪ ಇಲ್ಲಿ. ತಾಲೂಕು ಆಫೀಸಲ್ಲೂ ಇಲ್ಲ, AC ಆಫೀಸಲ್ಲೂ 0. ಎಲ್ಲ ಬಾಗಿಲುಗಳು ಓಪನ್ ಇದೆ, ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ. ಕಸ ಹೊಡೆಯೋರು ಕೂಡ ಇಲ್ಲ, ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ. ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ. AC ಆಫೀಸಲ್ಲಿ ಇದ್ದೀನಿ, ಇಲ್ಲೂ ಕೂಡ ಒಬ್ರು ಇಲ್ಲ. ಜನ ಬಂದಿದ್ದಾರೆ, ಅವರು ಇವರು ಬಂದು ಕಾಯ್ತಾ ಇದ್ದಾರೆ. AC ಆಫೀಸು ಸೆಕ್ಷನ್ ಒಳಗಡೆ ಇದ್ದೀನಿ, ಪೂರ್ತಿ ಖಾಲಿ ಇದೆ. ಇಲ್ಲೊಂದು 10 ಸೆಕ್ಷನ್ ಇರ್ಬೋದು, 10 ಸೆಕ್ಷನ್ ಖಾಲಿ. ಯಾರೋ ದಿವಾಕರು, ತಹಶೀಲ್ದಾರರು, AC ಆಫೀಸು ಖಾಲಿ. AC ಇಲ್ಲ, ತಹಶೀಲ್ದಾರ್ ಇಲ್ಲ, ಶಿರಸ್ತೆದಾರರಿಲ್ಲ, FDI ಇಲ್ಲ, SBI ಇಲ್ಲ. ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ. ಏನ್ ಹೇಳಬೇಕು? ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಈಗಾದ್ರೆ ವ್ಯವಸ್ಥೆ, ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅವರು ಸಬ್ ರಿಜಿಸ್ಟ್ರಾರ್ ಪತ್ತೆ ಇಲ್ಲ. ಅವರು ಡೇಟಾ ಎಂಟ್ರಿ ಆಪರೇಟರ್ಗಳು ಔಟ್ಸೋರ್ಸ್ ಸ್ಟಾಫ್ ಮಾತ್ರ ಬಂದಿದ್ದಾರೆ. ಯಾರು ಇಲ್ಲ, ಇರೋರು ಇಲ್ಲ, ಇದೆ ಪರಿಸ್ಥಿತಿ. ಮುಜರಾಯಿಯಲ್ಲಿ ಯಾರೋ ಒಬ್ರು ಇದ್ದಾರೆ. ಏನಾಗಿದ್ದೀರಪ್ಪ ತಾವು? ನಿಮ್ಗೆ ಯಾರಪ್ಪ ಸೆಕ್ಷನ್? ನಿಮ್ದು ಯಾವುದು? ಆಯ್ತಪ್ಪ, ನಿಮ್ ಮೇಲ್ನವ್ರು ಯಾರು? ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು? ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತೆದಾರರು? ಕೆಳಗಿರೋರು ಅವರ? ಇಲ್ಲಿ RRT ಶಿರಸ್ತೆದಾರರು. ಎಲ್ಲಿ ಅವ್ರ ಆಫೀಸರ್ ತೋರಿಸಿಯಪ್ಪ. ಓಕೆ, ಶಿವಶಂಕರ್ ಅವರು ಮಾಹಿತಿ ಏನ್ ಮಾತಾಡಿ ಏನು ಪ್ರಯೋಜನ? ಏನಪ್ಪ ಇದು ಆಫೀಸು? ಯಾರ್ಯಾರು ಇದ್ದಾರೆ ಇಲ್ಲಿ? ಎಲ್ಲಿ ಶಿರಸ್ತೆದಾರರು? ಯಾವಾಗ ಬರ್ತಾರೆ? ಅವ್ರು ಬಂದಾಗ ಬರ್ತಾರೆ ಅಷ್ಟೇ. ಇದು ಶಿರಸ್ತೆದಾರ. ಏನಾಗಿದ್ದೀರಾ ನೀವೆಲ್ಲ? ಕೇಸ್ ವರ್ಕರ್ಸ್ ಎಲ್ಲ. ಯಾವುದು ಶಿರಸ್ತೆದಾರದು? ಅದ ಯಾವ್ದಮ್ಮ ಅಟೆಂಡೆನ್ಸ್ ರಿಜಿಸ್ಟ್ರು ಕೊಡಿಯಮ್ಮ ಇಲ್ಲಿ ನೋಡೋಣ. ಎಲ್ಲ ಇದು ಪೂರ ತಾಲೂಕು ಆಫೀಸ್ ಒಂದೇನಾ ಬೇರೆ ಬೇರೆ ಇದೆಯಾ? ಇಲ್ಲ ಸರ್, ಇದು ಆಫೀಸ್ ಸ್ಟಾಫ್ ಅಂದ್ರೆ ಫೀಲ್ಡ್ ಸ್ಟಾಫ್ ಬೇರೆ ಫೀಲ್ಡ್ ಅಲ್ಲಿ ಅಂದ್ರೆ ಯಾರ್ಯಾರವರು? ಸರ್. RIC ಮತ್ತು BS. ಆಗ್ಬಿಡಿ. ಈಗ ಆಯ್ತು, ಇಲ್ಲಿ ಪರವಾಗಿಲ್ಲ. ಇನ್ನು ನಿಮ್ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, FD ಏನು ಬಂದಿಲ್ಲ.
ಏನಾಗಿರೋದು ಏನ್ ಹೆಸರು? ಎಲ್ಲಿ ಇನ್ನೂ ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ಯಾವಾಗ ಕೆಲ್ಸಕ್ಕೆ ಬರೋದು? ಜನ ಬಂದೇನೆ ನೀವು ಬರೋದಾ? ಹ? ಎಲ್ಲಿ? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ ಅಲ್ವಾ? ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು. ಈಗ ಅವ್ರು ಫೋನ್ ಮಾಡಿದ್ದಕ್ಕೆ ಬಂದಿದ್ದೀರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.